ಸಾವಿರ ಡೈವರ್ಟ್ ದ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಡಿ ಸಬ್ಜೆಕ್ಟ್ನ ಕೇಳಿ. ನೀವು ಅಡ್ವೊಕೇಟ್, ನಾನು ಅಡ್ವೊಕೇಟ್ ಅಲ್ಲ. ನೀವು ಅಡ್ವೊಕೇಟ್. ನಿಮ್ಮ ಹತ್ರ ದಾಖಲೆ ಇದೆ. ನಾನೇನು ನೋಡ್ತಾ ಇದ್ದೀನಿ ಫೋನಲ್ಲಿ, ಅದು ನಿಮ್ಮ ಹತ್ರನೂ ಇದೆ. ಪಿಕ್ ಅಂಡ್ ಚೂಸ್ ಆಗಿ ಓದ್ಬೇಡಿ. ಕೊನೆಯ ಪ್ಯಾರದಲ್ಲಿ ಇದೆ ನೋಡಿ, ಕೊನೆಯ ಲೈನಲ್ಲಿ ರೌಡಿ ಶೀಟ್ ತೆರೆದ ಠಾಣೆ, ರೌಡಿ ಶೀಟ್ ತೆರೆದ ದಿನಾಂಕ, ರೌಡಿ ಶೀಟ್ ಮುಕ್ತಾಯಗೊಂಡ ದಿನಾಂಕ. ಸದರಿಯವರ ಮೇಲೆ ಕಸಬಾಪೇಟೆ ಠಾಣೆಯಲ್ಲಿ ರೌಡಿ ಶೀಟ್ ಮುಕ್ತಾಯವಾಗಿದ್ದು 8/7/2017. ಪ್ರಾರಂಭ ಆಗಿದ್ದು 2/10/2013. ಹೌದು, ತಪ್ಪೇನು? ಅದನ್ನೇ ಕೇಳಿದೆ. ಒಂದು ಕೇಸ್ ಪೆಂಡಿಂಗ್ ಇದ್ದಾಗ ಯಾಕೆ ತೆಗೆದ್ರಿ? ಸರ್ಕಾರ ತೆಗೆದಿದ್ದಾರು. ರೌಡಿ ಸೀಟ್ ತೆಗಿಬೇಕಾದ್ರೆ ಸರ್ಕಾರದ ಪರ್ಮಿಷನ್ ಅಗತ್ಯ ಇಲ್ಲ. ಸ್ಟೇಷನ್ ಅವ್ರು ಕೊಡಬೇಕು. ಸ್ಟೇಷನ್ ಅವರು ಅವರ ಗುಣನಡತೆ ಮತ್ತು ಅವನ ಚಲನವಲನ ಪೆಂಡಿಂಗ್ ಇದ್ದ ಮೇಲೆ ನಿಮಿಷ ನೋಡಿ ಆಯ್ತು, ಕರೆಕ್ಟ್. ರೌಡಿ ಸೀಟ್ಗಳನ್ನ ಹಿಂದೆ ತೆಗೆಯುವಂತ ಅವಕಾಶಗಳಿರ್ತವೆ, ಅವ್ರಿಗೆ ಇರುತ್ತವಲ್ವಾ? ಅದಕ್ಕೆ ಸರ್ಕಾರದ ಆದೇಶ ಕರೆಕ್ಟ್. ಆದರೆ ಯಾವ ಕಾನೂನಲ್ಲಿ ನಿಮಗೆ ಹೇಳಿದೆ ಕೇಸ್ ಪೆಂಡಿಂಗ್ ಇರುವಾಗ ರೌಡಿ ಶೀಟ್ ತೆಗಿಬಹುದು ಅಂತ? ಅಧಿಕಾರಿ ಮೇಲೆ ಆಕ್ಷನ್ ತಗೋಬೇಕಲ್ಲ ಸರ್ಕಾರ. ಈ ಕೇಸ್ ಅವತ್ತಿನ ಸರ್ಕಾರ ತಗೋಬೇಕಲ್ಲ. ಈಗ ನೀವು ಸರ್ಕಾರ, ನೀವು ಹೇಳ್ತಕ್ಕಂಥ ಸರ್ಕಾರ ಯಾವತ್ತು ಯಾರ್ದದು? ನಾಟ್ ನೆಸೆಸರಿ. ಯಾಕೆ? ಕೇಸ್ಗಳು ಸ್ಪ್ಲಿಟ್ ಅಪ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕೇಸ್ಗಳು ಪೆಂಡಿಂಗ್ ಇರಬಹುದು. ರೌಡಿ ಶೀಟರ್ ಮೀನ್ಸ್ ಯಾವ ಸ್ಟೇಷನ್ ಅಬ್ಸರ್ವ್ ಕೇಳಿ ಒಂದು ನಿಮಿಷ. ಎಷ್ಟು ವರ್ಷಗಳ ಕಾಲ ಇನ್ನೊಂದು ಇಟ್ಕೊಳ್ಬೇಕು ನಿಯಮ ಇದೆ. ಇನ್ನೊಂದು ಬ್ಯೂಟಿಫುಲ್ ಇದೆ ಇದರಲ್ಲಿ. ಇನ್ನೊಂದು ಬ್ಯೂಟಿಫುಲ್ ರೌಡಿ ಶೀಟ್ ಯಾವ ಸ್ಟೇಷನ್ ಕೇಳಿ, ಯಾವ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಆಗಿತ್ತೋ ಅದೇ ಸ್ಟೇಷನ್ ಅಲ್ಲಿ ಕೇಸ್ ಪೆಂಡಿಂಗ್ ಇರೋದು. ಅವ್ನು ಗೊತ್ತಿಲ್ದಲ್ಲ ಹೆಂಗ್ ತೆಗಿತಾನೆ? ಇರಬಹುದು. ಹೆಂಗ್ ತೆಗಿತಾನೆ ಅವ್ನು ಗೊತ್ತಿಲ್ದಲ್ಲ? ಇರಬಹುದು ಅಂದ್ರೆ ಏನರ್ಥ? ರೌಡಿ ಶೀಟ್ಗಳನ್ನ ಐವನ್ ಸರ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಮಾತು ಹೇಳಿದ್ರು. ಅದರಲ್ಲಿ ಅವರ ನಡವಳಿಕೆ ಆಧಾರದ ಮೇಲೆ ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಹಂಗಿದ್ರೆ ಅವರ ನಡವಳಿಕೆ ಚೆನ್ನಾಗಿತ್ತು ಅಂತಾನೆ ರೌಡಿ ಶೀಟ್ ವಾಪಸ್ ತಗೊಂಡಿದ್ದು. ಈಗ ಕ್ರಿಮಿನಲ್ ಗಂಗಾಧರ್ ಅವರ ಪ್ರಶ್ನೆ ಏನು ಅಂದ್ರೆ ರೌಡಿ ಶೀಟ್ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಯಾವುದು? ಸರ್ಕಾರದ ಅಡಿಯಲ್ಲಿ ರೌಡಿ ಶೀಟ್ ತೆಗೆದುಕೊಳ್ಳುವುದಿಲ್ಲ. ಆದರೆ ಬಿಜೆಪಿ ಅವರು 4 ವರ್ಷದ ಅವಧಿಯಲ್ಲಿ 20,455 ರೌಡಿ ಶೀಟ್ಗಳನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರನ್ನು ಮಾತ್ರ ರೌಡಿ ಶೀಟಿಂದ ಹಿಂದಕ್ಕೆ ತೆಗೆದುಕೊಳ್ಳಿಲ್ಲ. ಶ್ರೀಕಾಂತ್ ಪೂಜಾರಿ ನಿಮ್ಮ ಕರಸೇವಕರನ್ನು ರೌಡಿ ಶೀಟರಿಂದ ಹಿಂದಕ್ಕೆ ತೆಗೆದುಕೊಳ್ಳಿಲ್ಲ. ಇದು ಯಾಕೆ? ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾವು. ನೀವೇ 2017ರಲ್ಲಿ ರೌಡಿ ಶೀಟರ್ ತೆಗೆದಾಗ ಹೋಗಿದೆ. ಅದರಲ್ಲಿ ಅವ್ರೇನ್ ತೆಗೆಯೋದಾಗಿದೆ? ಅದು ಒಳ್ಳೆ ನಡವಳಿಕೆ ಆಧಾರದ ಮೇಲೆ ನೀವು ರೌಡಿ ಶೀಟರ್ನ ವಾಪಸ್ ತಗೊಂಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಹಂಗಾದ್ಮೇಲೆ ಈಗ ಅವ್ನು ಕ್ರಿಮಿನಲ್ ಅನ್ನ ಸಪೋರ್ಟ್ ಮಾಡ್ತಾ ಇದೆ ಬಿಜೆಪಿ ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಿಮ್ಮ ಹತ್ರ ಒಳ್ಳೆ ನಡವಳಿಕೆ ಇದ್ದಿದ್ದಕ್ಕೇನೆ ನೀವು ರೌಡಿ ಶೀಟರ್ನ ತೆಗೆದಿರೋದಲ್ವಾ? ಜೈಲಿಗೆ ಕಳಿಸಿ ಜಡ್ಜ್ ಯಾಕೆ ಒಳಗೆ ಯಾಕೆ ಕಳಿಸಿದ್ರಿ? ಮತ್ತೆ ಜೈಲಿಗೆ ಕಳಿಸಿದ್ರಿ ಯಾಕೆ ಕಳಿಸಿದ್ರಿ? ಈಗ ಅದಕ್ಕೆ ಕಳಿಸಿದ್ರಿ? ಅವನ ಮೇಲೆ ಬೆಂಕಿ ಹಚ್ಚಿದ ಕೇಸ್ ಇದೆ. ಬೆಂಕಿ ಸಾರ್ವಜನಿಕ ಬೆಂಕಿ ಹಚ್ಚಿರೋ ಕೇಸ್ ಇತ್ತಲ್ವಾ? ರೌಡಿ ಶೀಟರ್ ಹೆಂಗ್ ತೆಗೆದ್ರಿ? ನಡವಳಿಕೆ ಆಧಾರದ ಮೇಲೆ ಹೆಂಗ್ ತೆಗಿಯಕ್ಕಾಗತ್ತೆ? ಬೆಂಕಿ ಹಚ್ಚಿರೋದೇ ಅಲ್ವಾ ಸರ್? ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಬೆಂಕಿ ಹಚ್ಚಿದಂತವ್ರಿಗೆ ಆಚೆ ಬಂದಾಗ ಅವ್ರಿಗೆ ಸನ್ಮಾನ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ದುಡ್ಡನ್ನ ಕೊಟ್ರಲ್ಲ ಸರ್, ಅವ್ರನ್ನ ಏನ್ ಮಾಡ್ಬೇಕು? ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಬಿಟ್ಟು ನಿಮ್ಮ ಕ್ಯಾಬಿನೆಟ್ ಇಟ್ಕೊಂಡು ಮೆರಿತಾ ಇದ್ದೀರಾ? ಒಂದ್ ಸೆಕೆಂಡ್. ಅದೇ ಕೆಜೆಹಳ್ಳಿ ಡಿಜೆ ಹಳ್ಳಿ A1 ಆರೋಪಿ ಆದಂತವ್ರನ್ನ ಕರ್ಸ್ಕೊಂಡು ಬಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸನ್ಮಾನ ಮಾಡಿಸಿದಂತ ಅಧ್ಯಕ್ಷರು ಈಗ ಉಪಮುಖ್ಯಮಂತ್ರಿಗಳಾಗಿರುವಂತವ್ರನ್ನ ಯಾಕೆ ಇನ್ನು ಉಪಮುಖ್ಯಮಂತ್ರಿ ಮಾಡಿ ಇಟ್ಕೊಂಡಿದ್ದೀರಾ? ಏನಂತ ಕರಿಬೇಕು? ಯಾರು ಸಪೋರ್ಟಿಗೆ ನಿಂತಿರೋದು? ಇದಕ್ಕೆ ಉತ್ತರ ಏನಿದೆ ಐವನ್ ಸರ್? ಬೆಂಕಿ ಹಚ್ಚೋದು ಯಾರು ಮಾಡಿದ್ದು? ಸೈಕಲ್ ನಾಗರಿಗೆ ಯಾರು ಮಾಡಿದ್ದು? ಸೀನಂತ ರೌಡಿಗಳನ್ನು ಮಂತ್ರಿ ಮತ್ತೆ ಸೈಕಲ್ ನಾಗ ಸ್ಯಾಂಟ್ರೋ ರವಿ ಜನ ಸನ್ಮಾನ ಮಾಡಿದ್ಯಾರು? ಪ್ರಧಾನಮಂತ್ರಿಗೆ
ಪ್ರಧಾನಮಂತ್ರಿಗೆ ಅವರನ್ನು ಕೊಂಡೋಗಿ ಸೆಕೆಂಡ್ ಸರ್, ಅವ್ರನ್ನ ಮಾಡಿಸಿದ್ದು ಮನೆಗೆ ಕಳ್ಸಿ. ಯಾರು? ಯಾರು ಮಾಡಿದ? ಮುಗಿದ? ನೀವು ಮಾಡಿದ? ಬೇಡ ಇರಿ, ಬೇಡ ನೀವು ಇರಿ. ಮಾಡಿದ? ಒಂದೇ ಯಾರು ನಿಮಿಷ, ಮಾಡಿದ್ದು? ಒಂದೇ ನಿಮಿಷ, please. ಈ ರಾಜ್ಯದ ಆಯ್ತು, ಮಾತಾಡಿದ್ದು ಮುಗೀತಲ್ಲ? ರೌಡಿತನವನ್ನ ಮುಗ್ಸಿ. ಈ ರಾಜ್ಯದಲ್ಲಿ ಮುಗ್ಸಿ, ಮಾತಾಡಕ್ ಬಿಡಿ. ಕೇಳಿ ಮುಗ್ಸಿ. ಮುಗಿಸುವುದಿಲ್ಲ. ಈ ರಾಜ್ಯದಲ್ಲಿ ನೀವೊಬ್ರೇ ಮಾತಾಡಿ. ರೌಡಿಗಳನ್ನು ಬೆಂಬಲಿಸಿದೆ ಅವರು. ಈ ರಾಜ್ಯದಲ್ಲಿ ನಿಮಗೆ- ರೌಡಿಗಳನ್ನು ಬೆಂಬಲಿಸಿದ್ದ ಬಿಜೆಪಿ ಅವರು. ನಾನು ಕೇಳಿದಂತಹ ಮಂತ್ರಿ ಉಪಮುಖ್ಯಮಂತ್ರಿ ಇರಿ, ಅರುಣ್, ಉತ್ತರನೇ ಒಂದೇ ಇಲ್ವೇನೋ? ಅರುಣ್, ಒಂದೇ ನಿಮಿಷ. Yes, yes, ಗಗನ್. ಪಾಪ ಐವನ್ ಡಿಸೋಜ್ ಅವರು ನೋಡಿ, ನೀವು ಕೇಳಿದಷ್ಟು ಪ್ರಶ್ನೆನೂ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮಾಡಿದೀವ್ರಿ, ನೀವ್ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಒಪ್ಕೋಬೇಕು. ನೀವು ನಾವೆಲ್ಲ ಮಾಡಾಗಿದ್ದೀರಿ, ಅಲ್ಲರಿ, ನೀವ್ ಯಾಕೆ ಮಾಡ್ತೀರಿ ಅಂತ ರೌಡಿ ಕೇಳ್ತಿದ್ದಾರೆ. ಗುಂಡಾಗಳನ್ನು ಬೆಂಬಲಿಸಿದ್ದ ನೀವು ಬಿಜೆಪಿ. ಒಪ್ಕೊಂಡಾಯ್ತದು. ರೌಡಿ ನೀವ್ ಅದು ಹೇಳಿದ್ದ ವಿರೋಧ ಮಾಡಿಲ್ಲ ಅವ್ರು. ವಿರೋಧ ಮಾಡಿದ್ರ? ಅದು ತಪ್ಪು ಅಂತಾನೂ ಹೇಳಿಲ್ಲ, ತಪ್ಪು ಅಂತ ಸರಿ ಅಂತಾನೂ ಹೇಳಿಲ್ಲ. ವಿರೋಧ ಮಾಡ್ಲಿಲ್ಲ ಅಂದ್ರೆ ಅರ್ಥ ನೀವು ಮೌನಂ ಸಮ್ಮತಿ ಲಕ್ಷಣಂ ಒಪ್ಕೊಂಡಿದ್ದಾರೆ. ಐವನ್ ಡಿಸೋಜ್ ಅವರು ಕಾಂಗ್ರೆಸ್ ಪಾರ್ಟಿ ಒಪ್ಕೊಂಡಿದೆ. ಹೌದು, ನಾವು ಇಂಥವೆಲ್ಲ ಕೆಲಸ ಮಾಡಿದೀವಿ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯಿಂದ ಬಂದವರಿಗೆ ನಾವು ಬೇಲ್ ಕೊಟ್ಟು ಕರ್ಕೊಂಡ್ಬಂದು ಊರ ಹಾಕಿದೀವಿ. ಬೆಂಕಿ ಎದ್ದವನಿಗೆ ಮತ್ತೆ ಅವ್ರನ್ನ ಕರ್ಕೊಂಡ್ಬಿಟ್ಟು ಯಾರು ಕೇಜ್ರಿವಾಲ್ ವಿಮರ್ಶಿಸಿದ್ದಾರೆ? ಒಪ್ಕೊಂಡವ್ರು ಅವ್ರು. ಬೆಂಕಿ ಎದ್ದವನಿಗೆ ನೀವ್ ಯಾಕೆ ಪಾಪ ಅವ್ರ ಹತ್ರಕ್ಕೆ ಹೋಗ್ತೀರಿ? ಬಿಜೆಪಿ ಅವರು ಒಪ್ಕೊಂಡವ್ರು ವಿನಾಕಾರಣ ದಾರಿಯಲ್ಲಿ ಹೋಗುವವರನ್ನು ನಾವಂತೂ ತಪ್ಪು ತೆಗೆದು ಒಳಗೆ ಹಾಕಿದ್ರೆ ನಾವಂತೂ ತಪ್ಪು ನ್ಯಾಯಾಲಯದ ಮಾಡಿದೀವಿ, ಬೈಲ್ ಮಾಡ್ಬೇಡಿ ಅಂತ ಕೊಟ್ಟದ್ದು. ಹೇಳ್ತಿದ್ದಾರೆ. ನ್ಯಾಯಾಲಯ ಬೈಲ್ ಕೊಟ್ಟದ್ದು, ಅವರಿಗೆ ಕೋರ್ಟ್ ಬೈಲ್ ಕೊಟ್ಟದ್ದು, ನಾವು ಅವರಿಗೆ ಕೋರ್ಟ್ ಬೈಲ್ ಕೊಟ್ಟದ್ದು. ಸಿಂಪಲ್, ನಾವು ತಪ್ಪು ಕೆಜಹಳ್ಳಿ ಡಿಜೆಹಳ್ಳಿ ನಾವು ನಾವು ಮನೆಯಿಂದ ತಪ್ಪು- ತರ್ಕೊಂಡು ಬರ್ಲಿಲ್ಲ, ಅವರಿಗೆ ಕೋರ್ಟ್ ಅಲ್ಲಿ ಬೈಲ್ ಕೊಟ್ಟದ್ರಿ. ಮಾತಾಡಕ್ ಕನ್ನಡಮೂರ್ತಿ ಅವರೇ, ಮಾತಾಡಕ್ ಬಿಡ್ತಾರೆ. ನೀವು ಕೋರ್ಟ್ಗೆ ಬೆಂಬಲ 32 ನೀವು ಜನ ನ್ಯಾಯಾಲಯದ 32 ಬೆಂಬಲಿಸ್ತಿದ್ರೆ- ಬೇಲ್ ಸಿಗುತ್ತೆ. ನೀವು ಪಾಪ ನ್ಯಾಯಾಲಯದ ಈಗ ಬೆಂಬಲಿಸ್ತಿದ್ರೆ ಏನ್ ಗೊತ್ತಾ ಪಾಪ ಐವನ್ ಸರ್ ಏನ್ ಮಾಡ್ಬೇಕು, ಅವ್ರು ಯಾರೋ ಅಂತ ಕೆಲಸ ಮಾಡಿ ಬಂದ್ಬಿಟ್ಟು ಪಾಪ No, 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 ಐವನ್ ನಾನ್ ಸರ್ ಬೈಸ್ಕೋಬೇಕಲ್ಲ ಇಲ್ಲಿ ಅಂತ. It's not. ಮಾಡಿದ್ದವರು ಅಲ್ಲ ಬಹಿಷ್ಕರಿಸಿ ಪಾಪ BJP ಮಂತ್ರಿ ಬಗ್ಗೆ ಬಿಜೆಪಿ ಸರ್ಕಾರ ಇದ್ದಾಗ ಇದ್ದವ್ರನ್ನೆಲ್ಲ ನಾನು ಅದಕ್ಕೆ ಹೇಳಿದ್ದು. ಮುಸ್ಲಿಮರು ಅಂತ ಹೇಳಿ ಅವ್ರನ್ನ ಕೊಂಡೋಗಿ ನೀವು ನಾನು specific ಒಳಗೆ ಆಗಿ ಹಾಕಿದ್ರೆ ಹೇಳ್ತೀನಿ. ಕೋರ್ಟ್ ಆಟೋಮೆಟಿಕ್ ಮುಸ್ಲಿಮರು ಅಂತ ಯಾರು ಒಳಗೆ ಹಾಕಿಲ್ಲ. ಅರುಣ್, ನಿಮಿಷ ಇಲ್ಲ, ನಾನೇ ಬಂದೆ ಅದಕ್ಕೆ, ನಾನೇ ಬಂದೆ. ಮುಸ್ಲಿಮರು ಅಂತ ಹೇಳಿ Target ಒಳಗೆ ಮಾಡಿದ್ದು ಅರುಣ್, Target ಒಂದ್ ನಿಮಿಷ. ಮಾಡಿದ್ದು ಅವರನ್ನು. ನಾನೇ ಬಂದೆ ಅದಕ್ಕೆ, ಒಂದೇ ನಿಮಿಷ. ಐವನ್ ಡಿಸೋಜ್ ಅವರು ಪಾಪ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಕೇಸನ್ನ ಬಿಜೆಪಿ ಅವ್ರು ಮಾಡಿಸಿದ್ರು ಅಂತ ಹೇಳ್ತಿದ್ದಾರೆ. ಪಾಪ ಕೇಳಿ 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 ಒಂದು ನಿಮಿಷ, ನಾನು ಹೆಸರು ಸಮೇತ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷದ ಮಾಜಿ ಮೇಯರ್ ಸಂಪತ್ ರಾಜ್, ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಲತೀಫೋ ಏನೋ ಆತನ ಹೆಸರು, ಅಫೀಕೆನೋ, ಇವರಿಬ್ಬರು ಕುಚೋದ್ಯ ಮಾಡಿ ಅವ್ರ ಮೇಲೆ ಕೇಸ ಇದು ಒಬ್ಬ ಶ್ರೀನಿವಾಸ ಮೂರ್ತಿ ಅಂತ ಶಾಸಕರಿದ್ದ, ಕಾಂಗ್ರೆಸ್ ಶಾಸಕರಿದ್ದ, ಬಾಮೈದನ ಹೆಸರಲ್ಲಿ ಏನೋ ಒಂದು ಪೋಸ್ಟ್ ಮಾಡಿಸಿ ಅವ್ರ ಕಡೆಯಿಂದ ಗಲಭೆ ಇದ್ದಂಗೆ ಮಾಡಿ ಇವರೆಲ್ಲ ಸಿಕ್ಕಾಕೊಂಡು ಮುಸಲ್ಮಾನರೆಲ್ಲ ಹೋಗಿ ಅವ್ರ ಮನೆಗೆ ಹೊಡೆದು ಸ್ಟೇಷನ್ಗೆ ಹೊಡೆದು ಅದೆಲ್ಲ ಆದಮೇಲೆ ಪನಿಷ್ಮೆಂಟ್ ಆಗಿ ಬೇಲಲ್ಲಿ, ಇವತ್ತು ಬೇಲಲ್ಲಿ ಇರೋದು ಸಂಪತ್ ರಾಜು, ಆ ಕಾರ್ಪೊರೇಟರ್. ಮಾಡಿಸಿದ್ದು ಇವರೇ ಅಲ್ಲ, ಮಾಡಿಸಿದ್ದು ಇವರೇ, ಮಾಡಿಸ್ಕೊಂಡಿದ್ದು ಇವರೇ. ಪಾಪ ಮಧ್ಯದಲ್ಲಿ ಅಮಾಯಕನಾಗಿ ಸೋತು ಮನೆಗೆ ಹೋಗಿದ್ದಾರೆ ಅಂದ್ರೆ ಅಖಂಡ ಶ್ರೀನಿವಾಸ ಒಬ್ಬ ದಲಿತ MLA. ಅದು ಏನೋ ಫಸ್ಟ್ ಗವರ್ಮೆಂಟ್ ಅಲ್ಲಿ 2018 ನಲ್ಲಿ 82,000 ಗೆದ್ದಿದ್ದಂತ ವ್ಯಕ್ತಿ. ಇವತ್ತು ಅವನ್ನ ಪಾಪ ಟಿಕೆಟು ಕೊಡದಲೆ ಇವ್ರು ಯಾರ ಪರನ ಒಬ್ರು ನಿಂತ್ಕೋಬೇಕಿತ್ತು. ಇವ್ರ ಪರ ನಿಂತಿದ್ರೆ ಇವ್ರಿಗೆ ಟಿಕೆಟ್ ಇಲ್ಲ. ಈ ತರದ್ ಮಾಡ್ಬಿಟ್ಟು ಬೆಂಕಿ ಹಚ್ಚೋದು ನೀವೇ, ಆರ್ಸೋದು ನೀವೇ. ನಿಮ್ಗೆ ಬೆಂಕಿ ಹಚ್ಚಲಿಲ್ಲ, ಬೆಂಕಿ ಬೆಂಕಿ ಹಚ್ಚೋದು ನೀವೇ, ಆರ್ಸೋದು ನೀವೇ. ರೈತರ ಪರ ಇದ್ದಾರಾ, ರೈತರ ಪರ ಇಲ್ಲ. ಬೆಂಕಿ ಕೊಡ್ಲಿಕ್ಕೂ ಇಲ್ಲ. ನೀವು ರೈತರ ಪರ ಇದ್ದೀರಾ, ರೈತರ ಪರ ಈ ಇಲ್ಲ. ದೇಶದಲ್ಲಿ ನೋಡಿ, ಈ ದೇಶದಲ್ಲಿ ಎಕ್ಸ್ಪೆಷಲಿ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರೋದಂತ ಏನು ಅಂತ ಅಂದರೆ, ಕರ್ನಾಟಕದ ಜನತೆಗೆ ಮಣ್ಮುಗಿಸಿ ಅದ್ಯಾವುದೋ ಒಂದು ಕೆಲಸಕ್ಕೆ ಬರದೇ ಇರೋ ಗ್ಯಾರಂಟಿಗಳು ಕೊಟ್ಬಿಟ್ಟು ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡೋಕ್ಕಾಗದೆ ಹಣ ಇಲ್ದಲೆ ವಿಲ ಅಂತ ಒದ್ದಾಡ್ತಾ ಇರೋ ಸಂದರ್ಭದಲ್ಲಿ ಜನಗಳ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರಿಗೆ ಮತ್ತು JDS ಅವರಿಗೆ ಈ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಬೇಕಾಗಿಲ್ಲ. ನಾವು ಬೆಂಕಿ ಇಕ್ತಾ ಇರೋದು ಏನ್ ಬೇಕು ಅಂದ್ರೆ ನೀವ್ ಯಾರು ಮಾಡ್ತೀರಾ, ನೀವೇ ಬೆಂಕಿ ಮಾಡ್ತೀರಿ. ಹಿಂದೂಗಳು, ಬೆಂಕಿ ಹಾಕಿ ಬರ್ರಿ. ಅಲ್ಪಸಂಖ್ಯಾತರು ಗಲಾಟೆ ಮಾಡಬೇಕು ಮತ್ತು ಅದರ ಮೂಲಕ ರಾಜಕಾರಣ ನಮ್ಗೇನ್ ಮಾಡ್ಬೇಕು. ಸಂಬಂಧ? ಇವರಿಗೆ ಅಭಿವೃದ್ಧಿಯಲ್ಲಿ ನಂಬಿಕೆ ಸರ್ ಇಲ್ಲ. ಎಲ್ಲ ರೈಸ್ ಮಾಡಿದ್ದು ಈಗ ಕಾಂಗ್ರೆಸ್ ಲೀಡರ್ಸ್ ಗಳೇ. ಎಲ್ಲ ನೀವೇ ಮಾತಾಡ್ತಾ ಇರೋದು. ಆಂಜನೇಯರು ಹೇಳಿಕೆ ಕೊಟ್ರು, BK ಹರಿಪ್ರಸಾದ್ ಹೇಳಿಕೆ ಕೊಟ್ರು. ಬರಗಾಲದಲ್ಲಿ ಸಾಯ್ತಾ ಇದ್ದಾನೆ ರೈತ. ನ್ಯಾಯ ಇಲ್ಲ. ಬರಗಾಲ ರೈತನಿಗೆ 10,000 ಕೋಟಿ ಅನೌನ್ಸ್ ಮಾಡಿಲ್ಲ ನೀವು. ಬೆಂಕಿಯನ್ನು ಕೊಟ್ಟು ನೀವು 10,000 ಕೋಟಿ ಈ ಯಾರಿಗೆ ರಾಜ್ಯದಲ್ಲಿ ಅನೌನ್ಸ್ ಮಾಡಿದ್ರೆ? ಇವತ್ತು ರೈತನಿಗೆ ಒಂದೇ ಒಂದು. ಎಲ್ಲ ವರ್ಗದ ನೀವು ಜನ ರೈತರ ಸೇರಿ- ಪರ ಇದ್ದೀರಿ ಅಂತ ಅವ್ರು ಎಲ್ಲ ವರ್ಗದ ಜನ ಸೇರಿ ಇವರು ಅಧಿಕಾರದಿಂದ ಹೊರಗೆ ತಟ್ಟಿದ್ರು. ನೀವು ರೈತರ ಅಧಿಕಾರದಿಂದ ಹೊರಗೆ ನೀವು ರೈತರ ಪರ ಆದ್ರೆ ಒಂದೇ ಇವತ್ತು ಒಂದು- ಕೂಡ ಒಂದೇ ಒಂದು- ಈ ದೇಶದಲ್ಲಿ ಅವ್ರು ಹೇಳಿದ್ದಕ್ಕೆ ಈ ಒಂದು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಮುಗೀತಾ? ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ. ಮುಗೀತಾ? ಅಭಿವೃದ್ಧಿ ಏನ್ ಗೊತ್ತಾ? ರೈತರು ಒಂದೇ ಕೊಂದಾಕಿದ್ರು. ಒಂದು, ನಾನು ರೈತರನ್ನು ನನ್ನ ಬೀದಿ ಪಾಲು JDS ಮಾಡಿದ್ರು. JDS ಏನ್ ಮಾಡಿದ್ರಿ ನೀವು? ಒಂದ್ ನಿಮಿಷ, ನಾನು JDS ಹೆಸರು ಎತ್ತಿದ್ದಕ್ಕೆ ಒಂದೇ ಒಂದು ರಿಯಾಕ್ಷನ್ ಕೊಟ್ಬಿಡ್ತೀನಿ, ನಾನು ಬೇರೆ ಮಾತಾಡಲ್ಲ.
ಇವರು ಅವತ್ತು ನಮ್ಮ ಜೊತೆಲೇ ಇದ್ರು 1995 ನಾವು ಇದ್ದಿದ್ರೆ ನೀವು ಒಂದ್ ನಿಮಿಷ presence ಗೊತ್ತಾಯ್ತು. ಒಂದ್ ನಿಮಿಷ ಪ್ಲೀಸ್ ನಾವು ಇದ್ದುದರಿಂದ ಒಂದ್ ನೀವು ನಿಮಿಷ. ಎದುರಾಗಿದ್ರಿ. ಹುಬ್ಬಳ್ಳಿಯ ನಾವು ಈದ್ ಇದ್ದುದರಿಂದ ಹುಬ್ಬಳ್ಳಿಯ ನೀವು ಒಂದ್ ನಿಮಿಷ ಸರ್ ಒಂದೇ ನಿಮಿಷ Conclude ಮಾಡಿ. ಹುಬ್ಬಳ್ಳಿಯ ಈದ್ಗಾ ಮೈದಾನದ ಇಶ್ಯೂನ ಒಂದೇ ಒಂದು ಸಣ್ಣ ಗಲಾಟೆನೂ ಆಗದಲ್ಲೇ ಬಗೆಹರಿಸಿದಂತ ಕೀರ್ತಿ ದೇವೇಗೌಡರಿಗೆ ಜನತಾದಳಕ್ಕೆ ಜನತಾ ಪಕ್ಷಕ್ಕಿದೆ. ಕಾಂಗ್ರೆಸ್ ಅವರಿಂದ ಅದನ್ನು ಇನ್ನೊಬ್ಬರಿಂದ ಹುಟ್ಟು ಕಲಿಯೋ ಹಾಕಿದ್ಯಾರು? ಅವಶ್ಯಕತೆ ಇಲ್ಲ. ಅದನ್ನು ಹುಟ್ಟು ಹಾಕಿದ್ದು ಯಾರು? ಮುಗಿಸಿದೀವಿ ನಾವು ಅದನ್ನು ಬೆಳೆಸ್ಕೊಂಡು ಹುಟ್ಟು ಹೋಗ್ತಾ ಇದ್ದೀರಿ. ಓಕೆ ಹುಟ್ಟು ಓಕೆ ಹಾಕಿದ್ದು BJP ಯಾರು? ಮುಗಿಸ್ತಾ ಇದ್ದೀವಿ ಹುಟ್ಟು ನಾವು. ಹಾಕಿದ್ದು ಮುಗಿಸಿ BJP. ಎಲ್ಲ ಇಶ್ಯೂ ಮುಗಿಸಿ BJP. ಮುಗಿಸಿ ನೀವು ಬಿಜೆಪಿ ಹುಟ್ಟು ಹಾಕಿದ್ದು. ತುಂಬಾ ಧನ್ಯವಾದಗಳು ಅದರ ನನ್ನ ಬಗ್ಗೆ ಕಾರ್ಯಕ್ರಮ- ಅದೇ ತುಂಬಾ ಹೇಳೋದಿಲ್ಲ. ಧನ್ಯವಾದಗಳು ನನ್ನ ಹುಟ್ಟಾಕಿದ್ದು ಕಾರ್ಯಕ್ರಮದಲ್ಲಿ ರಾಷ್ಟ್ರಭಕ್ತರು. ಭಾಗವಹಿಸಿದಂತ ಎಲ್ಲ ಬೇರೆ ಏನಿಲ್ಲ ಅತಿಥಿಗಳಿಗೂ ಅಲ್ಲಿ. ಕೂಡ ತುಂಬಾ ಧನ್ಯವಾದಗಳು. ಗೊತ್ತಿಲ್ಲ ಈ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ನಾಯಕರುಗಳಿಗೆ ಏನೇನಾಗುತ್ತೋ ಅಂತ ಹೇಳಿ ಕಿಡಿ ಹತ್ತಿಸ್ತಾರೆ, ಹೊತ್ತಿ ಉರಿದ ನಂತರ ಅವ್ರು ಶುರು ಮಾಡಿದ್ರು ಇವ್ರು ಶುರು ಮಾಡಿದ್ರು ಅಂತ ಹೋಗುತ್ತೆ. ಯಾಕೆ ಹತ್ತಿಸ್ಬೇಕು ಅಂತ ಅರ್ಥ ಆಗೋದಿಲ್ಲ. ಇರಲಾರದು ಇರುವೆ ಬಿಟ್ಕೊಳ್ಳುವಂಥ ಪರಿಸ್ಥಿತಿಗಳು. ಇದೆಲ್ಲಿಗೆ ಹೋಗಿ ತಲುಪುತ್ತೆ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ.